ಗ್ಯಾಸ್ ಸಿಲಿಂಡರ್ ಸ್ಫೋಟ ಗುಡಿಸಲು ಮನೆಯಲ್ಲಿದ್ದ ಮನೆ ಕಟ್ಟಿಕೊಳ್ಳಲು ಇಟ್ಟುಕೊಂಡಿದ್ದ 3 ಲಕ್ಷ ಹಣ ಹಾಗೂ ಚಿನ್ನಾಭರಣ ಹಾಗೂ ದವಸ ಧಾನ್ಯ, ಬಟ್ಟೆ, ಇತರೆ ಸಾಮಾನುಗಳು ಸ್ಫೋಟಕ್ಕೆ ಸಂಪೂರ್ಣ ಭಸ್ಮವಾಗಿದೆ. ಹೌದು, ಈ ಘಟನೆ ನಡೆದಿರೋದು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವ ತಪ್ಕಗೊಂಡನಹಳ್ಳಿ ಗ್ರಾಮದಲ್ಲಿ ಚಿತ್ರಲಿಂಗಪ್ಪ ಎಂಬುವರ ಮನೆಯಲ್ಲಿ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಸಿಲಿಂಡರ್ ಗ್ಯಾಸ್ ಸ್ಫೋಟ ಸಂಭವಿಸಿದೆ. ಈ ಘಟನೆ ನಡೆದಾಗ ಮನೆಯಲ್ಲಿ ಯಾರೂ ಇಲ್ಲ, ಎಲ್ಲರೂ ಹೊರಗಡೆ ಇದ್ದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯವರ ಗೋಳು ಹೇಳುತ್ತಿರೋದು, ಮನೆ ಕಟ್ಟಿಕೊಳ್ಳಲು 3 ಲಕ್ಷ ಹಣ ಕೂಡಿಟ್ಟಿದ್ರು. ಸಿಲಿಂಡರ್ ಗ್ಯಾಸ್ ಸ್ಫೋಟಕ್ಕೆ ಸಂಪೂರ್ಣ ಸುಟ್ಟು ಭಸ್ಮ ಆಯಿತು, ನಮ್ಮಗಳ ಪಾಡೇನು ಎಂದು ದುಃಖ ವ್ಯಕ್ತಪಡಿಸಿದರು. ಊರಿನವರು ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿದ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದರು. ಈ ಘಟನೆಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ತಹಶೀಲ್ದಾರ್ ರೆಹಾನ್ ಬಾಷಾ ಹಾಗೂ ಇತರೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ನಾಳೆ ಇದಕ್ಕೆ ಹೋಗ್ಬೇಕಂತ ಇದ್ವಿ ಸರ್, ಆಂಗ್ಲರ್ ಬಂಡೆ ಟಾಪ್ ಮುಚ್ಚಕ್ಕೆ ಮೆಟ್ರಲ್ ತರಕ್ಕೆ ಹೋಗ್ಬೇಕಂತ ಇದ್ವಲ್ಲ, ಹಂಗಾಗ್ಬಿಟ್ಟು ಎಲ್ಲ ತಂದು ಇಟ್ಕೊಂಡಿದ್ವಿ. ಸರಿ ಬರ ಅದು ಬೀರ್ ಅದ ನೋಡಿ ಸರ್, ಇಷ್ಟ ಹೋಗ್ಬಿಟ್ಟೆ ಬೇಗ ತಾಂದಿಲ್ಲ ಸರ್. ಅದನ್ನು ಸಿಲಿಂಡರ್ ಇರ್ತದಲ್ಲ, ಅವರು ಬೇಗ ಹೊರಗೆ ತೆಗೆದಿದ್ರೆ ಏನಾಗ್ತಿರ್ಲಿಲ್ಲ ಸರ್, ಬಿಟ್ಟಲ್ಲೇ ಹೋಗಿರ್ತಾರೆ. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆಗ್ಬೋದು, ಅಷ್ಟು ಜಲ್ದಿ ಆಗಲ್ಲ. ಉರಿಯುವಂಥ ವಸ್ತುಗಳು ಇದ್ರೆ ಮಾತ್ರ ಬ್ಲಾಸ್ಟ್ ಆಗೋದು. ಸುಮ್ಮನೆ ಲೀಕ್ ಆಗಿ ಉರಿತಿದ್ರೆ ಇವರಿಗೆ ಭಯ ಬಿಡಿ ಸರ್. ಲೀಕ್ ಆಗೋವರು ಅದೆಷ್ಟು ಗ್ಯಾಸ್ ಇರ್ತದೆ, ಇವ್ರು ಏನು ಮಾಡಿದಾರೆ ಬಿಟ್ಟು ಅದೇ ಹೋಗಿದ್ದಾರೆ. ಮತ್ತೆ ಗುಡಿಸ್ಲು ಉರಿಯುವಂಥ ವಸ್ತು ಇದ್ವು, ಅದೆಲ್ಲ ತಂದು ಮತ್ತೆ ಹೀಟ್ ಆಗಿ ಡೋರ್ ಓಪನ್ ಮಾಡಿದಾಗ ಏರು ಮಾಡ್ತಿದ್ದಂಗೆ ಒಂದೇ ತಡ ಏರ್ ಇದಾಯ್ತಲ್ಲ ಸರ್, ಗಾಳಿ ಇದಾಗ್ತಿದ್ದಂಗೆ ಒಂದೇ ತಡಿ ಜೋರಾಗಿ ಇದಾಗ್ಬಿಡುತ್ತೆ ಸರ್. ಎಲ್ಲ ಒಳಗೆ ಮತ್ತೆ ಎಲ್ಲ ಅಂಟ್ಕೊಂಡು ಆಲ್ರೆಡಿ ನಾಳೆ ನಾಡ್ದು ಧೈರ್ಯವಾಗಿರೋ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಉಳ್ಕೊಂಡಿದ್ರಲ್ಲ, ಅದೇ ದೊಡ್ಡ ವಿಷಯ.